ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಪೂರ್ತಿ ನೋಡಿ. ಈ ನಿರೂಪಕಿ ಕೇಳ್ತಿರೋ ಪ್ರಶ್ನೆ ಲಿಂಗಾಯತರ ಬಗ್ಗೆ ಸರಿನೋ ತಪ್ಪೋ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ. ಲಿಂಗಾಯತ ಮನೆಯವ್ರು ನಾವು ಲಿಂಗಾಯತರು ನಾವು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಯಾಕೆ ತಿನ್ನಲ್ಲ ಅಂತ ಒಬ್ರು ಕೂಡ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ತಲೆಯಲ್ಲಿರೋದು ಪ್ರಾಣಿಗಳನ್ನ ವಧೆ ಮಾಡಬಾರ್ದು, ಪ್ರಾಣಿಗಳನ್ನ ತಿನ್ನಬಾರ್ದು ಅನ್ನೋದು ಬಿಟ್ರೆ, ಇದೇ ಲಿಂಗಾಯತ ಧರ್ಮದಲ್ಲಿ ಇದು ನಿಜಕ್ಕೂ ಸರ್ವಶ್ರೇಷ್ಠ ಧರ್ಮ. ಯಾಕೆ ಅಂತ ಹೇಳ್ತೀನಿ. ಇದೇ ಲಿಂಗಾಯತ ಧರ್ಮದಲ್ಲಿ ಕುಡಿ ಕುಡ್ದು ನಿಷಿದ್ಧ. ಅದು ಹೌದು, ಮಾಂಸಾಹಾರ ತ್ಯಜಿಸೋದು ಮಾತ್ರ ಅಲ್ಲ, ಕುಡಿ ಕುಡ್ದು ಸಿಗರೇಟ್ ಸೇದ್ ಕುಡ್ದು ಸುಳ್ಳು ಹೇಳ್ಬಾರ್ದು, ಕೊಲೆ ಮಾಡಬಾರ್ದು, ಕಟುಕನಾಗಿರ್ಬಾರ್ದು, ಬೇರೆಯವರಿಗೆ ಹಿಂಸೆ ಕೊಡಬಾರ್ದು, ಇವೆಲ್ಲವೂ ಸೇರಿ ಲಿಂಗಾಯತ ಧರ್ಮ. ಬಟ್ ನಮ್ ಲಿಂಗಾಯತರು ಏನಂತಾರೆ ಅಂದ್ರೆ, ನಾವು ಲಿಂಗಾಯತರಪ್ಪ, ನಾವು ಮಾಂಸ ತಿನ್ನಲ್ಲ. ನಾವು ತಿಂದ್ರು ಹೋಟ್ಲಲ್ಲೆಲ್ಲರೂ ನನ್ನ ಮಕ್ಳು ತಿನ್ಕೊ ಬರ್ತಾರಷ್ಟೇ, ಮನೇಲೆಲ್ಲ ನಾವು ಮಾಂಸ ಮಾಡಲ್ಲ. ಅಂದ್ರೆ ನಿನ್ನ ಜಾತಿ ಮನೆಗ್ ಸೀಮಿತನ, ನಿನಗ್ ಸೀಮಿತನ, ನಿನಗ್ ಸಂಬಂಧಪಟ್ಟಿದ್ದ ಮನೆಗ್ ಸಂಬಂಧಪಟ್ಟಿದ್ದ, ಹಂಗೆ ಹೇಳ್ತಾರೆ ತುಂಬಾ ಜನ. ನಾವು ಮನೇಲಿ ಮಾಂಸ ಬೇಯಿಸಲ್ಲ, ಹೋಟ್ಲಲ್ಲಿ ಬೇಕಾದ್ರೆ ನನ್ನ ಮಕ್ಳು ತಿನ್ಕೊ ಬರ್ತಾವೆ, ರೂಢಿ ಆಗ್ಬಿಟ್ಟಿದಾವೆ ಅಂತ. ಸೊ ಲಿಂಗಾಯತ ಧರ್ಮದವರು ಯೋಚನೆ ಮಾಡ್ಬೇಕಾಗಿರೋದು, ಮಾಂಸ ತಿನ್ನೋದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ಮಾಂಸ ತಿಂದಲೇ ಇರೋದೇ ಲಿಂಗಾಯತ ಧರ್ಮ ಅಲ್ಲ. ಲಿಂಗಾಯತ ಧರ್ಮದಲ್ಲಿ ವಿಪರೀತ ನಾನು ಹೇಳಿದ್ನಲ್ಲ, ಅಷ್ಟನ್ನು ಪಾಲನೆ ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬರೀ ನಾನು ಮಾಂಸ ತಿಂದ ತಕ್ಷಣ ನಾನು ಮೈಲ್ಗೆ ಆಗ್ಬಿಟ್ಟೆ ಅಂದ್ರೆ ಬಹಿರಂಗ ಶುದ್ಧಿ ಯಾರಿಗೆ ಕೇಳ್ತೀರಿ ನೀವು? ಹಂಗಾದ್ರೆ ಯಾರನ್ನ ಕೇಳ್ತೀರಿ?